ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಏರಿಯಾಗಳಲ್ಲಿ ಜನರ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಪಾಲಿಕೆ ಪಯಣ ನಡೆದಿದೆ. ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸಿತು. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 10 ವಾರ್ಡ್ಗಳು ಬರುತ್ತೆ. ಚಾಮರಾಜಪೇಟೆ, ಆಜಾದ್ ನಗರ, ಕಸ್ತೂರ್ಬಾ ನಗರ, ರಾಯ್ಪುರ, ಐಪಿಡಿ ಸಾಲಪ್ಪ ಲೇಔಟ್, ಚಲವಾದಿಪಾಳ್ಯ, ಓಲ್ಡ್ ಗುಡ್ಡದಹಳ್ಳಿ, ಜಗಜ್ಜೀವನ್ ರಾಮ್ ನಗರ ಹಾಗೆ ಕೆಆರ್ ಮಾರ್ಕೆಟ್. ಈ ಎಲ್ಲ ಭಾಗಗಳಲ್ಲೂ ಕೂಡ ನ್ಯೂಸ್ 18 ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಿ ಎಲೆಕ್ಷನ್ ಬಗ್ಗೆ ಜನರ ಅಭಿಪ್ರಾಯವನ್ನ ಕಲೆ ಹಾಕ್ತಾ ಇದ್ದೇವೆ. ನಾನೀಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚಾಮರಾಜಪೇಟೆಯ ವಾರ್ಡ್ ನಲ್ಲಿದ್ದೀನಿ. ಇಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಅನಿಸಿಕೆ ಏನು, ಅದೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ಮಾಡಿದ್ರೆ ಒಳ್ಳೆಯದು. ಎಲ್ಲ ಜನಗಳಿಗೆಲ್ಲನೂ ಕಷ್ಟ ಸುಖಗಳು ಇವೆಲ್ಲ ನೋಡ್ಬೋದು. ಅವರು ಏನು ಮಾಡಲಿಲ್ಲ ಅಂತ ಎಲ್ಲಿ ನೋಡ್ತಾರೆ? ಅವರು 10 ವರ್ಷ ಆದಮೇಲೆ ಯಾರೂ ಬರಲ್ಲ ಅಲ್ಲಿ ನೋಡೋದಕ್ಕೆ. ವರ್ಷ ಒಂದು 5 ವರ್ಷಕ್ಕೊಂದು ಸಾರಿ ಮಾಡಿದ್ರೆ ಅವರೆಲ್ಲ ಎಲ್ಲರಿಗೂ ಜನಗಳಿಗೆಲ್ಲ ಸೇವೆ ಮಾಡ್ತಾರೆ, ಅನುಕೂಲ ಆಗುತ್ತೆ ಜನಕ್ಕೆ. ಎಲೆಕ್ಷನ್ ಮಾಡೋದು ಒಳ್ಳೇದೇ ಅಮ್ಮ ಅವರೇ. ಎಲೆಕ್ಷನ್ ಮಾಡೋದು ಒಳ್ಳೆಯದು. ಕೆಲಸ ಆದವ್ರು ಕೆಲಸ ಕೊಡಬೇಕು, ಮನೆಯಲ್ದವ್ರು ಮನೆ ಕೊಡಬೇಕು, ಉದ್ಯೋಗ ಆದವ್ರು ಉದ್ಯೋಗ ಕೊಡಬೇಕು. ಎಲೆಕ್ಷನ್ ಮಾಡಿಬಿಟ್ಟು ಜನಗಳು ಸೇವೆ ಮಾಡಬೇಕು. ಜನಗಳು ಯಾರು ಕೆಲಸದಾರಿದ್ದಾರೆ, ಅವ್ರಿಗೆ ಯಾರು ತಂದೆ ತಾಯಿ ಇಲ್ಲ, ಅವ್ರಿಗೆಲ್ಲ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೊಂದು ದಾರಿ ತೋರಿಸ್ಬೇಕು. ಅವ್ರಿಗೆ ಚಾಮರಾಜಪೇಟೆ ಎಲೆಕ್ಷನಲ್ಲಿ ಮಾಡ್ತಾನೆ ಇದೆ. ನಾನು ಚಾಮರಾಜಪೇಟೆ ಬೆಳೆದಿರೋನೆ, ಇದುವರೆಗೂ ನಮ್ಗೆ ಯಾರೂ ಸಹಾಯ ಮಾಡಿಲ್ಲ. ಎಲೆಕ್ಷನ್ ಬೇಕೇ ಬೇಕು ಮೇಡಮ್ಗೆ. ಯಾವುದೇ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ, ತುಂಬ ಮಂದಗತಿಯಲ್ಲಿ ಸಾಗ್ತಾಯಿದೆ. ಆಫೀಸರ್ಗಳಿಗೆ ಫೋನ್ ಮಾಡಿದ್ರೆ ಮಾಡಿಕೊಡ್ತೀವಿ ಅಂತೇಳಿ ಫೀಲ್ಡ್ಗೆ ಬರೋಲ್ಲ. ಮರಗಳು ಬಿದ್ದೋಗಿ 1 ವಾರ ಆಯಿತು, ಫೋನ್ ಮಾಡಿದ್ರೆ ಬಂದು ಮಾಡಿಕೊಡ್ತೀವಿ ಅಂತಾರೆ. ಇನ್ನು ಕೈಗೂ ಸಿಗೋಲ್ಲ, ಕಾಲ್ಗೂ ಸಿಗೋಲ್ಲ. ಈಗ ಬೇಸಿಗೆಗಾಲ ಬೇರೆ, ನೀರು ಬರ್ತಾಯಿಲ್ಲ ಕೆಲವು ಕಡೆ. ಆಫೀಸರ್ಗಳು ಯಾರಿಗೂ ಫೀಲ್ಡ್ಗೆ ಬರೋಲ್ಲ. ಅದೇ ಕೌನ್ಸಿಲರ್ಗಳಿದ್ರೆ ಅವ್ರ ಮನೆ ಹತ್ರ ಹೋಗಿ ಕೆಲಸ ಮಾಡಿ ಕೇಳ್ಬೋದು. ಎಲ್ಲ ಕಡೆ ಮರಗಳು ಮಳೆ ಒಂದು ಬೀಳ್ತಾ ಇದೆ, ಅದೆಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ಬೇಕು. ಮತ್ತೆ ಪಾರ್ಕ್ ಎಲ್ಲ ಅಭಿವೃದ್ಧಿ ಮಾಡಬೇಕು. ನೀರಿನ ತೊಂದರೆ ಇದೆ, ನೀರದ್ದು ಮಾಡಬೇಕು. ನೋಡ್ಬಿಟ್ಟು ತುಂಬಾ ಬೇಜಾರಾಯ್ತು. ಎಷ್ಟು ಯಾರು ಕಂಡ್ಕೊಂಡವರೇ ಇಲ್ಲ. ನೀರಿನ ಸಮಸ್ಯೆ ಆಗಲಿ, ಜನದ ಸಮಸ್ಯೆ ಆಗಲಿ, ಎಷ್ಟೊಂದು ತೊಂದರೆ ಆಯಿತು. ಅದೆಲ್ಲ ನೋಡಿ ನಮಗೂ ಬೇಜಾರಾಯಿತು. ಇದನ್ನೆಲ್ಲ ಯಾರಪ್ಪ ಇದೆಲ್ಲ ನೋಡ್ಕೊಳ್ಳೋರು ಅಂತ ಯಾರನ್ನ ಕೇಳೋದಂತೂ ನಮಗೂ ದಿಕ್ಕು ತೋರಿಸ್ತಾ ಇಲ್ಲ, ಯಾರಿಗೆ ಹೇಳ್ಕೊಳ್ಳೋದು ಆಗ್ತಾ ಇಲ್ಲ. ಇದನ್ನೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ತೀನಿ. ಮಾಡಿದ್ರೆ ಒಳ್ಳೇದಮ್ಮ. ಇವಾಗಿರೋ ಈ ರೋಡ್ ಕಿತ್ತೋಗಿರೋ ರೋಡು ಎಲ್ಲ ಮಾಡೋದಕ್ಕೆ ಎಲ್ಲ ಔಟ್ ಆಫ್ ಆರ್ಡರ್ ಬಿಡಿ. ನಾವಂತೂ ಎಲ್ಲ ಸಿಟಿ ಒಳಗೆ ಗಾಡಿ ಓಡಿಸೋದೇ ಬಿಟ್ಬಿಡಿ, ನಡ್ಕೊಂಡು ಓಡೋದೇ ಉತ್ತಮ ಅಂತ ಕಾಣಿಸ್ತದೆ. ಅದಕ್ಕೋಸ್ಕರ ಹೌದು 100% ಆಗಿದೆ. ಆದರೆ ಒಳ್ಳೇದು, ಒಳ್ಳೆ ವ್ಯಕ್ತಿ ಬಂದು ಕೆಲಸ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ. BBMP ಎಲೆಕ್ಷನ್ ಮಾಡೋದು ಒಳ್ಳೇದಂತ ಕಾಣುತ್ತೆ. ಕಾರಣ ಏನಂದರೆ, ಈಗ ಅದು BBMP ಇವಾಗ MLA ಅವರು ಏನು ಮಾಡ್ತಾರೆ, ಸರ್ವಿಸ್ ಸ್ವಲ್ಪ ಕಡಿಮೆ ಇದೆ. ಜನರ ಮಧ್ಯೆ ಬರೋಕ್ಕೆ ಭಾಳ ಕಡಿಮೆ ಇದೆ. ಜನರು ಅನುಕೂಲ ಯಾರು ಹೇಳ್ತಾರೆ? ಅದು ಕೌನ್ಸಿಲರ್ ಆದರೆ ಪಕ್ಕದಲ್ಲಿ ಹೋಗಿ ಹೇಳ್ಬೋದು. MLA ಹತ್ರ ಹೇಳೋಕ್ಕಾಗಲ್ಲ. ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಬಂದಾಯಿತು. ಖಂಡಿತ ಎಲೆಕ್ಷನ್ ಮಾಡಬೇಕು, ಶೀಘ್ರವಾಗಿ ಮಾಡಲಿ. ಅದೇ ಇವರೇನಿದ್ದಾರೆ ಅವರು ಎಲ್ರಿಗೂ ಏನು ಅವಶ್ಯಕತೆ ಇದೆ. ಇಲ್ಲಿ ನೋಡಿ, ಪಾರ್ಕಲ್ಲಿ ವ್ಯವಸ್ಥೆ ಇಲ್ಲ, ತುಂಬ ಕಸಗಳು ಬಿದ್ದಿದೆ, ತುಂಬ ಏನು ಮೇಂಟೆನೆನ್ಸ್ ಇಲ್ಲ, ತುಂಬ ವರ್ಸ್ಟ್ ಆಗಿದೆ. ಅಟ್ಲೀಸ್ಟ್ ಜನಗಳಿಗೆ ಏನು ಬೇಕು ಅಂತ ರಿಕ್ವೈರ್ಮೆಂಟ್ ಏನಿದೆ ಬಂದು ನಿಂತ್ಕೊಂಡು ಒಂದು ಮಾಡಿಕೊಡ್ಬೇಕು ಅವರು. ಸೊ ಅದಕ್ಕೋಸ್ಕರನಾದರೂ ಖಂಡಿತ ಎಲೆಕ್ಷನ್ಗೆ ಮಾಡಬೇಕಾಗತ್ತೆ. ನಡೀಲೇಬೇಕು. ನಮ್ಮ ಪ್ರತಿನಿಧಿ ಇರಬೇಕು. ಇದ್ದರೆ ನಾವು ಆಗು ಹೋಗುಗಳನ್ನ ಕೇಳ್ಕೊಬೋದು ಅವ್ರ ಹತ್ರ. ಇವಾಗ ಯಾರು ಇಲ್ಲಂದ್ರೆ ನಾವು ಯಾರ ಹತ್ರ ಕೇಳೋಕ್ಕಾಗಲ್ಲ. ಆಫೀಸರ್ ನಮ್ಮ ಕೈಗೆ ಸಿಗೋಲ್ಲ. ನಾವೇನೇ ಕೇಳಿದ್ರು ಅವ್ರು ಆನ್ಸರ್ ಕೊಡೋಲ್ಲ. ನಾವೇನಾದರೂ ಹೇಳಬೇಕು ಅಂದರೆ ಅವ್ರು ಇರಬೇಕು. ಜನಪ್ರತಿನಿಧಿ ಇದ್ದರೆ ಕೆಲಸ ನಡೀತಿದೆ. ಎಲೆಕ್ಷನ್ ತುಂಬ ಇಂಪಾರ್ಟೆಂಟು. ಒಬ್ಬ MLA ಕಾನ್ಸ್ಟಿಟ್ಯೂಷನ್ಸಿಗೆ ಮಿನಿಮಮ್ 7 ರಿಂದ 8 ಜನ ಕಾರ್ಪೊರೇಟರ್ ಬರ್ತಾರೆ. ಕಾರ್ಪೊರೇಟರ್ ಇದ್ದರೆ ಲೋಕಲ್ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಅವ್ರ ಬಗ್ಗೆ ನಾವು ಈಸಿ ಅವೈಲೇಬಲ್ ಸಿಗ್ತಾರೆ. ಒಬ್ಬ ಕಾರ್ಪೊರೇಟ್ರಿಗಿಂತ MLAಗಿಂತ ಕಾರ್ಪೊರೇಟ್ರ್ ಈಸಿ ಅವೈಲೇಬಲ್ ಸಿಗ್ತಾರೆ.
ಲೋಕಲ್ ಏರಿಯಾದಲ್ಲಿ ಓಡಾಡ್ತಾ ಇರ್ತಾರೆ. ನಮ್ಮ ಏನೇ ಸಮಸ್ಯೆ ಇದನ್ನು ಬೇಗ ಹೋಗಿ ರೆಸ್ಪಾನ್ಸ್ ಮಾಡಿ ತುಂಬ ಒಳ್ಳೆ ಜನಗಳಿಗೆ ತುಂಬ ಸಮಸ್ಯೆಗೆ ಬೇಗ ಸ್ಪಂದಿಸಿ ಸಮಸ್ಯೆಯನ್ನು ಬಗೆಹರಿಸೋದ್ರಿಂದ ಜನಗಳಿಗೆ ತುಂಬ ಒಳ್ಳೆಯದಾಗಿದೆ. ಏನಿಲ್ಲ, ಎಲೆಕ್ಷನ್ಸ್ ಆಗಬೇಕು, ಸರಿಯಾಗಿ ಆಡಳಿತ ಮಾಡಬೇಕು, ಬೆಂಗಳೂರಿಗೆ ಏನೇನು ಬೇಕು ಅದು ಇದು ಮಾಡಬೇಕು, ಪ್ರಾಬ್ಲಮ್ಸ್ ನೋಡಬೇಕು. ಇಂಪಾರ್ಟೆಂಟು ಟ್ರಾಫಿಕ್ ಇದೆ, ಟ್ರಾಫಿಕ್ಕು, ಆಮೇಲೆ ರೋಡ್ಸು, ಕಂಜೆಕ್ಷನ್ಸ್ ಇದೆ. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಅದು ಡಿವೈಡ್ ಆಗಿಬಿಟ್ಟು ಏನು ಅದು ಮಾಡಲೇಬೇಕು. ಅಲ್ಲೆಲ್ಲ ಟೈಲ್ಸ್ ಎಲ್ಲ ಒಡೆದೋಗಿದೆ, ಅಲ್ಲಿ ವಾಕ್ ಮಾಡೋಕೆ ಭಾಳ ತೊಂದರೆ ಇದೆ. ಈಗ ವಾಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ. ಅದೆಲ್ಲ ಸರಿ ಮಾಡಿಬಿಟ್ಟು ಲೆವೆಲ್ ಮಾಡಿ ವಾಕಿಂಗ್ ಮಾಡೋಕ್ಕೆ ಚೆನ್ನಾಗಿರ್ತದೆ. ಹಾಂ, ಹಾಗೆ ಬೇಕು ಮಾಡಿ. ಎಲೆಕ್ಷನ್ ಮಾಡ್ರೂ ಏನು ಪ್ರಯೋಜನ, ಎಲೆಕ್ಷನ್ ಇಲ್ಲ ಅಂದರೆ ಏನು ಪ್ರಯೋಜನ, ಏನು ಪ್ರಯೋಜನ ಇಲ್ಲ. ಅಲ್ಲೆಲ್ಲ ಹೋಗಿ ನೋಡಿ ಸ್ವಲ್ಪ, ಎಷ್ಟೊಂದು ಕಸ ಇದೆ, ಎಷ್ಟೊಂದು ಮಣ್ಣಿದೆ, ಎಷ್ಟೊಂದು ಗಲೀಜಾಗಿದೆ. ಸ್ವಲ್ಪ ಬ್ರೀತ್ ಮಾಡೋಕ್ಕೇನು ಇದು ಏರ್ ತಗೊಳ್ಳೋನಕ್ಕೂ ಇದಾಗಲ್ಲ. ಏನು ಮಾಡಿದ್ರೆ ಏನು ಪ್ರಯೋಜನ ಆಗ್ತಾ ಇದೆ, ಏನು ಪ್ರಯೋಜನ ಇಲ್ಲ. ಕಾರ್ಪೊರೇಟರ್ ಬರ್ತಾರಲ್ಲ, ನಿಮ್ಮ ಸಮಸ್ಯೆ ಹೇಳ್ಕೊಬೋದಲ್ಲ, ಕೌನ್ಸಿಲರ್ಸ್ಗಳ ಹತ್ರ ಎಲ್ಲ. ಯಾರೂ ಈ ವರ್ಷ ಬಂದೇ ಇಲ್ಲ, ನೋಡೇ ಇಲ್ಲ ನಾವು. ಕಸ ಬಂದ್ಬಿಟ್ಟು ಗುಡ್ಸೋದು, ಕ್ಲೀನಿಂಗ್ ಮಾಡೋದೆಲ್ಲ ಏನೂ ಇಲ್ಲವೇ ಇಲ್ಲ ಸರ್. ಅಟ್ಲೀಸ್ಟ್ ಒಂದು 50% ಅದೇ ಇರಬೇಕು, 50% ಇಲ್ಲ. ಬಟ್ ಮಕ್ಕಳು ಇಲ್ಲಿ ಬರ್ತಾರೆ, ಕಸ ಎಸಿತಾರೆ. ಮಕ್ಕಳು ಕುಟ ಅನ್ನೋದೇ ಇದೆ ಹೆಸರು. ಮಕ್ಳುಗಳು ಊಟ ತಿಂಡಿ ಏನು ತೊಗೊಂಡು ಬಂದರೆ ದಿನ ತೊಗೊಂಡು ಬರ್ತಾರೆ, ಎಸಿತಾರೆ, ಮಾಡ್ತಾರೆ. ಬಟ್ ಕ್ಲೀನಿಂಗ್ ಅಂತೂ ಆಗ್ತಾನೇ ಇಲ್ಲ. ಸೊ ನಾವು ಇಲ್ಲಿ ಕ್ಲೀನಿಂಗ್ ಇಲ್ಲೇ ವಾರ್ಡ್ ಆಫೀಸ್ ಇದೆ, ಅಲ್ಲಿ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ, ಸರ್ ಇದು ನಮ್ಮದೆಲ್ಲ ಕಾಂಟ್ರಾಕ್ಟು, ಇದು ಪ್ರೈವೇಟಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವಿನ್ನು ಯಾರಿಗೆ ಹೇಳಬೇಕು? ಮೂಲಭೂತ ಸೌಕರ್ಯದ ಕೊರತೆ, ಪಾರ್ಕ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಚಾಮರಾಜಪೇಟೆಯ ವಾರ್ಡ್ನ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಾನಿಲ್ಲಿಂದ ನೇರವಾಗಿ ಆಜಾದ್ ನಗರಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನ್ ಹೇಳ್ತಾರೆ, ಅವರ ಸಮಸ್ಯೆ ಏನು, ಎಲೆಕ್ಷನ್ ಬಗ್ಗೆ ಅಭಿಪ್ರಾಯ ಏನು, ಇದೆಲ್ಲವನ್ನ ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನಾನೀಗ ಚಾಮರಾಜಪೇಟೆ ವಾರ್ಡ್ನಿಂದ ನೇರವಾಗಿ ಆಜಾದ್ ನಗರಕ್ಕೆ ಬಂದೆ. ಇಲ್ಲಿ ಜನ ಇವರ ಸಮಸ್ಯೆ ಏನು, ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅದೆಲ್ಲವನ್ನು ಕೂಡ ನಿಮ್ಗೆ ಇವತ್ತು ತೋರಿಸ್ತಾ ಹೋಗ್ತೀವಿ ನೋಡಿ. ಜಿಬಿಎ ಎಲೆಕ್ಷನ್ ಭಾಳ ದಿವಸ ಆಗೋಯ್ತು, ಇವಾಗ ಮಾಡಿದ್ರೆ ಒಳ್ಳೇದೈತೆ. ಇವಾಗ ಯಾವುದು ಕೆಲಸಗಳಾಗ್ತಾ ಇಲ್ಲ. ಹೋಗಿ ನೋಡಿ ಇಲ್ಲಿ ಕಸ ಹೆಂಗೈತೆ, BBMP ಯಾರು ಬರ್ತಾ ಇಲ್ಲ, ಯಾರು ಎತ್ತಾನೂ ಇಲ್ಲ. ಹಾಗೆ ಒಂದು 15 ದಿವಸ 20 ದಿವಸದಿಂದ ಕಸ ಆಗೇ ಐತೆ. ಮಾಡಬೇಕು ಮೇಡಮ್, ಅದು ಭಾಳ ದಿವಸದಿಂದ ಕೌನ್ಸಿಲರ್ ಇಲ್ಲ, ಯಾತವನ್ನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಕಸದವ್ರು ತಟ್ಟಿಯವರು ಬಂದು ಎತ್ತಾ ಇಲ್ಲ ಕಸ ಗಿಸ. ಅಲ್ಲಿ ಅಕ್ಕಪಕ್ಕ ಮಕ್ಕಳಿಗೆಲ್ಲ ತೊಂದರೆ. ಸ್ಕೂಲ್ ಐತೆ, ಸ್ಕೂಲ್ಗೆ ಹೋಗಕ್ಕೆ ಮಕ್ಕಳಿಗೆ ರೋಡಲ್ಲೇ ತೊಂದರೆ, ಫುಲ್ ರೋಡಲ್ಲೇ ಇರ್ತದೆ ಕಸ. ಬರೋ ಹೋಗೋಕ್ಕೆ ಭಾಳ ತೊಂದರೆ. ಎಲೆಕ್ಷನ್ ಆದ್ರೂ ಒಳ್ಳೇದಂತೀರಾ? ಆಗಬೇಕು, ಭಾಳ ದಿವಸದಿಂದ ಡಿಲೇ ಆಗಿಬಿಟ್ಟದೆ. ಮಾಡಿದ್ರೆ ಒಳ್ಳೇದು. ಮಾಡಲಿ, ಬಟ್ ಮಾಡಿದ್ರೆ ಕೆಲಸ ಹಾಕ್ಸ್ಬೇಕು. ಸುಮ್ಮನೆ ಮಾಡಿಸ್ಕೊಂಡು ನೀವು ಸರ್ಕಾರ ನಿಮ್ಮ ಅನುಕೂಲ ಮಾಡ್ಕೊಂಡಿದ್ರೆ ಜನಗಳು ಏನು ಅನುಕೂಲ ಆಗೋದಿಲ್ಲ. ಅನುಕೂಲ ಮಾಡಿಕೊಡ್ಬೇಕು. ಕಸ ನೋಡಿದ್ರೆ ಹೆಂಗೆ ಐತೆ ನೋಡಿ, ನೀರು ಮಾತ್ರ ಬರ್ತಾ ಇದೆ. ರೋಡ್ ಹಾಕ್ತ್ರೂ 4 ತಿಂಗಳು ಆಗೈತು, ಇನ್ನು ಮಣ್ಣು ಎತ್ತಲಿಲ್ಲ ಅವರು. ಯಾರಿಗಂತ ಹೇಳ್ಬೇಕು ನಾವು ಹೇಳಿ? ಬಿ ಅನ್ನತಕ್ಕಂಥದ್ದು ಮನುಷ್ಯನಿಗೆ, ಸಾರ್ವಜನಿಕರಿಗೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಈ ನಂಬರ್ 1 ಕಸ ಆಯ್ತದು. ಕಸ ಕಾಲಿನಂದರೆ ಕಾಯಿಲೆಗಳು ಬರ್ತದೆ. ಕಾಯಿಲೆ ಎಲ್ಲ ಮೀಡಿಯಮ್ಮು ಮತ್ತು ಲೋ ಕ್ಲಾಸ್ ಪೀಪಲ್ ಪಾಪ ಕೂಲಿ ಮಾಡ್ಕೊಂಡು ಮಾಡ್ತಕ್ಕಂಥ ಜನಗಳಿರ್ತಕ್ಕಂಥದ್ದು ಈ ಏರಿಯಾಗಳು. ಅದರಲ್ಲಿ ಜವಾಬ್ದಾರಿ ಕಸಗಳು ಎಷ್ಟು ದಿನ ಆದರೂ ಐತಲ್ಲ, ಬಂದರೆ ಬಂತು, ಹೋದೇ ಹೋಯ್ತು. ಒಂದು ಕ್ಲಾಸ್ ಬೇಕಾದಾಗ ಹೋಗ್ತಾರೆ. ಮೊನ್ನೆ ರೀಸೆಂಟಾಗಿ ಗೂಬೆ ಬಂದಿದೆ. ಬೆಂಗಳೂರು ನಗರ ಅಂತ ಏನು ಕೇಳ್ತೀವಿ, ಹಸಿರು ನಗರ, ಬೆಂಗಳೂರು ನಗರ ಎಲ್ಲ ಬಡ್ಕೊತ ಭಾಷಣದಲ್ಲಿ ಏನು ಪ್ರಯೋಜನ? BBMPನವರು ಈ ಕಸಗಳು ಎತ್ತುತ್ತಾ ಇಲ್ಲ. ಬಟ್ ಅಲ್ಲಲ್ಲಿರೋದೆಲ್ಲ ಆ ಕಡೆದು ಈ ಕಡೆದೆಲ್ಲ ತಗೊಂಬಂದಿದ್ದೇನೆ ಇಲ್ಲೇ ಹಾಕ್ತಾಯಿದ್ದಾರೆ, ಗುಡ್ಡೆ ಹಾಕ್ತಾಯಿದ್ದಾರೆ. ಓಡಾಡೋಕ್ಕೆ ತೊಂದರೆ. ಇನ್ನೊಂದು ಸೆಕೆಂಡ್ರಿ ಅಂತಂದರೆ ಇಲ್ಲಿ ಮೇಕೆಗಳು ಅದೆಲ್ಲ ಸಾಕ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಏನು ಮಾಡ್ತದೆ, ಮೇಕೆಗಳೆಲ್ಲ ಎಳ್ದು ರೋಡ್ಗೆ ಹಾಕ್ತಾರೆ. ಹೋಗೋ ಬರೋರೆಲ್ಲ ಮುಚ್ಕೊಂಡು ಅದು ಇದು ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ಅದಕ್ಕೆಲ್ಲ ಯಾರಮ್ಮ ಕಾರಣ? ಯಾರು ಬಂದು ನೋಡಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಓಟ್ ಹಾಕಿ ನಾವು ನೋಡ್ತೀವಿ ಮಾಡ್ತೀವಿ ಅಂತಾರೆ. ಆ ಟೈಮಲ್ಲಿ ಮಾತ್ರನೇ ಪಬ್ಲಿಕ್ ಹತ್ರ ಬರೋದು ಜನಗಳು, ಅನದರ್ ಬರೋದಿಲ್ಲ. ಎಲೆಕ್ಷನ್ ಮಾಡಲಿ ಮೇಡಮ್, ಬಟ್ ಇಲ್ಲಿ ಕ್ಲೀನ್ ಮಾಡೋದಕ್ಕೆ ನೋಡಿದ್ರೆ ಇಲ್ಲಿ ಕಸದ ಪ್ರಾಬ್ಲಮ್ ತುಂಬ ಇದೆ. ಅದು ಪಬ್ಲಿಕ್ಕು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರಬೇಕು. ಇಲ್ಲಿ ರೋಡಲ್ಲಿದೆ, ಕಸ ಗಾಡಿ ಬಂದರೆ ಕಸನಲ್ಲಿ ಹಾಕಬೇಕು. ಅದೇನು ಮಾಡ್ತಾರೆ, ರೋಡಲ್ಲಿ ಬಂದು ಹಾಕ್ತಾರೆ. ರೀಸನ್ ಕೇಳಿದ್ರೆ ಗಾಡಿ ಬರಲ್ಲ ಅಂತಾರೆ. ಬಟ್ ಪಬ್ಲಿಕ್ಕು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ, ಅವರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಿದ್ರೆ ಕರೆಕ್ಟಾಗಿ. ನೋಡಿ, ನಡ್ಕೊಂಡು ಬರೋ ಜಾಗ ನೀವು ನೋಡಿದ್ರೆ ಅಲ್ಲಿ ನಡ್ಕೊಂಡು ಬರೋಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಅಲ್ಲಿ
ಗಾಡಿನಲ್ಲಿ ಬಂದರೂ ಕಷ್ಟ ಆಗುತ್ತೆ, ಮಕ್ಕಳು ಓಡಾಡ್ತಾರೆ, ಕಾಯಿಲೆಗಳು ಬರುತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀವು ಬಂದಿದ್ದೀರಾ, ನೆಕ್ಸ್ಟು ಏನಾಗುತ್ತೆ, ಏನು ಆ್ಯಕ್ಷನ್ ತೊಗೊಳ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ನೀವು ಬಂದು ಕೇಳ್ಕೊಂಡು ಹೋಗಿದ್ದೀರಾ. ಇವಾಗ ನಾವು ರಿಪೋರ್ಟ್ ಮಾಡ್ತಾ ಇದ್ದೀವಿ, ಏನು ಆ್ಯಕ್ಷನ್ ತೊಗೊತಾರೆ? ನ್ಯೂಸಲ್ಲಿ ಬರುತ್ತೆ, ಓಕೆ, ಒಂದು ದಿವಸ ಬರ್ತಾರೆ, ಕ್ಲೀನ್ ಮಾಡ್ತಾರೆ, ಅಲ್ಲಿಗೆ ಮುಗಿದೋಗುತ್ತೆ. ಯಾಕೆ ಅಂದರೆ ಇವತ್ತು ನೀವು ಬಂದಿದ್ದೀರಾ, ಬೆಳಕಿಗೆ ಬಂದುಬಿಟ್ಟಿದೆ, ಕ್ಲೀನ್ ಮಾಡ್ತಾರೆ, ನಾಳೆ ದಿವಸ ನಿಂತೋಗ್ಬಿಡುತ್ತೆ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಕಸದ ರಾಶಿ ಇದೆ, ಕಸದ ಸಮಸ್ಯೆಯಿಂದ ಏರಿಯಾ ಗಬ್ಬೆದ್ದು ನಾರ್ತಾ ಇದೆ. ಇದನ್ನ ಸರಿ ಮಾಡಿ ಅಂತ ಜನ ಕೂಡ ಪಾಲಿಕೆಗೆ ಆಗ್ರಹಿಸ್ತಾ ಇದ್ದಾರೆ. ಸೊ ನಾನಿಲ್ಲಿಂದ ಮುಂದೆ ನೇರವಾಗಿ ಕಸ್ತೂರ್ಬಾ ನಗರಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ ಮಾಡಲಿ ಒಳ್ಳೇದು. ಏನಕ್ಕೆ ಒಳ್ಳೇದು? ಏನಕ್ಕೆ ಒಳ್ಳೇದು ಅಂದರೆ ರೋಡ್ಗಳು ಮಾಡಲಿ, ಮತ್ತು ನೀರುಗಳು ಸರಿಯಾಗಿ ಬರಲ್ಲ, ಕಸಿನ ಗಾಡಿಗಳು ಬರಲ್ಲ ಸರಿಯಾಗಿ, ಅವೆಲ್ಲ ಮಾಡಿಕೊಡ್ಬೇಕು. ರೋಡ್ ನೀಟ್ನೆಸ್ ಬೇಕು ಫಸ್ಟು, ಮಕ್ಳಿಗೊಂದು ಒಳ್ಳೆ ಸ್ಕೂಲ್ ಎಜುಕೇಷನ್ ಬೇಕು ಅಷ್ಟೇ. ಕಾರ್ಪೊರೇಟರ್ ಎಲ್ಲ ಬಂದ್ರೆ ನಿಮ್ಮ ಸಮಸ್ಯೆ ಹೇಳ್ಕೊಬೋದು ಅಂತಲ್ಲ. ಅಲ್ಲಿ ತಮಿಳ್ನಾಡಲ್ಲಿ ಆದ ಚೇಂಜಸ್ ಇಲ್ಲೂ ಬರಬೇಕು. ಒಬ್ಬರೇ ಇರಬಾರ್ದು, ಬೇರೆ ಬೇರೆಯವ್ರಿಗೆ ಹೆಂಗಸ್ಗೆ ನಾವು ಅವಕಾಶ ಕೊಡಬೇಕು. ಯಾರು ಓಟ್ ಹಾಕೋದು ನಮಗೇನು ಹೆಲ್ಪಿಂಗ್ ಇಲ್ಲ, ಅಷ್ಟೇ ಹೇಳೋದಷ್ಟೇ. ಈ ರೋಡ್ ಫುಲ್ಲು ನಮ್ಗೆ ನೀರಿಲ್ಲ, ಸುತ್ತಮುತ್ತ ಎಲ್ಲ ಬೋರ್ವೆಲ್ ಬಿಡ್ತಾ ಇದ್ದಾರೆ. 2-3 ರೋಡ್ಗೆ ನೀರುಗಳಿಲ್ಲ. ನಾವು ಹೇಳಿ ಕಂಪ್ಲೇಂಟ್ ಮಾಡಿ ಎಲ್ಲಾಗುತ್ತೆ, ಕಿವಿಗೆ ಹಾಕೊಳ್ಳೋದಿಲ್ಲ ಅವರು. ನೋಡ್ರಿ, ಇವಾಗ ನೀರಿಗೆ ರಾತ್ರಿ 1 ಗಂಟೆಗೆ ನೀರು ಎದ್ದು ನೀರಿಲ್ಲ, ಮೋರಿಗಳು ಸರಿಗಿಲ್ಲ, ರೋಡ್ ಸರಿ ಇಲ್ಲ. ನಾವು ವಯಸ್ಸಾದವರು ಓಡಾಡೋಕ್ಕೆ ನಮ್ಮ ಕೈಲಿ ಆಗೋಲ್ಲ, ನಮ್ಗೆ ಯಾವ ಹೆಲ್ಪು ಮಾಡಲ್ರು. ಓಟ್ ಮಾತ್ರ ಬಂದು ಕೇಳ್ತಾರೆ, ಓಟ್ ಹಾಕಬೇಕು, ಓಟ್ ಹಾಕ್ಬಿಡ್ಬೇಕು. ನಾವು ಸುಮ್ಮನೆ ಮನೇಲಿ ಮರ್ಯಾದೆಗೆ ಮನಿಕೊಂಡ್ಬಿಡ್ಬೇಕು. ಕಸ್ತೂರ್ಬಾ ನಗರದಲ್ಲಿ ನೀರಿನ ಸಮಸ್ಯೆ ಇದೆ. ನೀರಿಗಾಗಿ ಈಗಾಗಲೇ ಹಾಹಾಕಾರ ಶುರುವಾಗಿದೆ. ಮೊದಲು ನಮಗೆ ನೀರು ಕೊಡಿ, ಆಮೇಲೆ ಎಲೆಕ್ಷನ್ ಮಾಡಿ ಅಂತ ಈ ಭಾಗದ ಜನ ಹೇಳ್ತಾ ಇದ್ದಾರೆ. ಸೊ ನಾನು ಮತ್ತೆ ನನ್ನ ತಂಡ ರಾಯ್ಪುರಕ್ಕೆ ಬಂದಿದ್ದೀವಿ. ಇಲ್ಲಿನ ವ್ಯಾಪಾರಸ್ಥರು ಮತ್ತೆ ಜನರು ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಆದರೆ ಒಳ್ಳೇದೇ ಅಲ್ವಾ ಮೇಡಮ್? ಈಗ ಬೀದಿ ಬದಿ ವ್ಯಾಪಾರ ಮಾಡೋರು ಈಗ ಹೋಗೋ ಗಾಡಿಗಳಿಗೆ ಬರೋದಕ್ಕೆಲ್ಲ ಜಾಮ್ ಆಗುತ್ತೆ, ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಟ್ಟೈತೆ. ಒಂದು ಆಂಬುಲೆನ್ಸ್ ಪಬ್ಲಿಕಲ್ಲಿ ಹೋಗ್ತಾ ಇದ್ರು ಈಗ ಮಾರ್ಕೆಟಲ್ಲಿ ಫುಲ್ಲು ಅಂಗಡಿಗಳೆಲ್ಲ ಹಾಕ್ಬಿಟ್ಟವ್ರೆ. ಅದು ಇರೋದೇ ವಿಕ್ಟೋರಿಯಾ ಹಾಸ್ಪಿಟ್ಲು ಗೇಟಲ್ಲೇ ಇರೋದು ಮಾರ್ಕೆಟು. ಈಗ ರೋಡಲ್ಲಿ ಬೀದಿ ಬದಿ ಈ ಥರ ಕಡಲೆಕಾಯಿ ಅವು ಎಲ್ಲ ಹಾಕ್ತಾರೆ, ತರಕಾರಿ ಇದೆಲ್ಲ ಹಾಕ್ತಾರೆ. ನಾವು ಆಂಬುಲೆನ್ಸಲ್ಲಿ ಆಚೆ ಕಡೆಗೆ ಹೋದಾಗ ಒಂದು ಪೇಷಂಟ್ ಎಮರ್ಜೆನ್ಸಿ ಇರುತ್ತೆ, ಅದು ಹಾಸ್ಪಿಟ್ಲ್ ಒಳಗೆ ಬರೋದೇ ಹೆಚ್ಚು ಕಮ್ಮಿ ಟೈಮ್ ಹೆವಿ ಹಿಡಿಯುತ್ತೆ. ನಾವು ಹೊರಗಡೆ ರೋಡಲ್ಲಿ ಎಷ್ಟು ಜಲ್ದಿ ಪಾಸ್ ಮಾಡ್ಕೊಬತ್ತೀವಿ. ಇಂಥ ಪಬ್ಲಿಕಲ್ಲಿ ಈ ಥರ ಎಲ್ಲ ಹಾಕತ್ತಾರಲ್ಲ, BBMP ಅವರು ಇದನ್ನ ಕಂಟ್ರೋಲ್ ಮಾಡಲ್ಲ. ಮೇಡಮ್, ಏನೇ ಬಂದ್ರು ಇವರು ಅದೇ ತರನೇ ಒಳ್ಳೆ ಇದನ್ ಮಾಡೋದು, ಉದ್ಧಾರ ಅಂಕರು ಮಾಡಲ್ಲ. ಇವತ್ತು ತಮಿಳುನಾಡಲ್ಲಿ ಯಾವ ತರ ಅದನ್ನ TVK ಪಕ್ಷ ಗೆಲ್ಸಿದ್ರೆ, ಆ ತರ ಕರ್ನಾಟಕದಲ್ಲಿ ಒಂದು ಪಕ್ಷ ಗೆಲ್ಸಿದ್ರೆ ಅವ್ರು ಏನೋ ಚೇಂಜ್ ಮಾಡ್ಬೋದು. ಇವ್ರು ಇರೋ ಗಂಟ ಏನು ಚೇಂಜ್ ಮಾಡಕ್ಕಾಗಲ್ಲ ಮೇಡಮ್. ಸೊ ರಾಯ್ಪುರದಲ್ಲೂ ಕೂಡ ಕಸದ ಸಮಸ್ಯೆ, ರಸ್ತೆಯಲ್ಲೇ ಪಾರ್ಕಿಂಗ್ ಸಮಸ್ಯೆ, ಗಾಡಿಗಳ ಸಮಸ್ಯೆ, ಓಡಾಡೋದಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂತ ಇಲ್ಲಿ ಜನ ಹೇಳ್ತಾ ಇದ್ದಾರೆ. ಸೊ ಮುಂದೆ KR ಮಾರ್ಕೆಟ್ಗೆ ಹೋಗ್ತೀನಿ, ಅಲ್ಲಿ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಒಳ್ಳೇದು ಮಾಡಿದ್ರೆ ಸಾಕು, ಎಲ್ಲರಿಗೂ ಚೆನ್ನಾಗಿ ಮಾಡಿದ್ರೆ ಸಾಕು. ಏನಿಲ್ಲ, ತುಂಬ ತೊಂದರೆ ಇದೆ ವ್ಯಾಪಾರ ಮಾಡೋಕ್ಕೆ. ಇಲ್ಲಿ ಪೊಲೀಸ್ ಅವರು ಬಿಡ್ತಾ ಇಲ್ಲ, ಏನೋ ಹೇಳಿ ವ್ಯಾಪಾರ ಮಾಡೋಕ್ಕೆ ಬಿಟ್ಟರೆ ಸಾಕು. ಎಲ್ಲ ಮನೆ ಅಂಗಡಿ ಮಾಡೋಕ್ಕೆ ನಮಗೆ ಜಾಗ ಇಲ್ಲ, ಏನು ಕೂತ್ಕೊಳ್ಳಿ ವ್ಯಾಪಾರ ಮಾಡೋಕ್ಕೆ ಜಾಗ ಇಲ್ಲ. ಬಡವರೆಲ್ಲ ಒಂದೇ ಹಂಗೆ ಅಲ್ಲಾಡಿಸ್ತಾರೆ, ಜಾಗ ಇಲ್ಲ. ಜಾಗ ಬೇಕು, ಮನೆ ಇಲ್ಲ, ವ್ಯಾಪಾರ ಇಲ್ಲಿ ನಡೀಲ್ಲ, ಏನು ಜಾಗ ಬೇಕು, ಏನು ಮಾಡಬೇಕು ಒಳ್ಳೆಯದು. ನಮ್ಗೆ ಹೆಲ್ಪ್ ಆಗಬೇಕು ವ್ಯಾಪಾರ ಮಾಡೋದಷ್ಟೇ. ನಮ್ಗೊಂದು ದಾರಿ ಮಾಡಿಕೊಡ್ಬೇಕು ಅವರು. BBMP ಅವ್ರು ಬರೋದು ದೊಡ್ಡ ವಿಷಯನೇ. ಅವ್ರು ಬಂದರೆ ನಮ್ಗೊಂದು ಸೈಡಲ್ಲಿ ಒಂದು ಅನುಕೂಲ ಮಾಡಿಕೊಟ್ಟು ವ್ಯಾಪಾರ ಮಾಡಿ. ಖಂಡಿತ ಆಗಬೇಕು. ಅದೇ ವ್ಯಾಪಾರ ಮಾಡೋಕ್ಕೆ ರೋಡ್ ಕ್ಲೀನ್ ಮಾಡ್ತಾರೆ, ನಮಗೆ ವ್ಯಾಪಾರ ಮಾಡೋಕ್ಕೆ ತುಂಬ ತೊಂದರೆ ಕೊಡ್ತಾರೆ. ಅಲ್ಲಿ ಹಾಕ್ಕೊಡ್ರಿ, ಇಲ್ಲಿ ಹಾಕ್ಕೊಡ್ರಿ, ಒಂದು ಸೈಡಿಗೆ ನಮ್ಗೆ ದಾರಿ ಮಾಡಿಕೊಟ್ರೆ ಒಳ್ಳೇದಲ್ವ. ಅವರು ನಮಗೊಂದು ಒಳ್ಳೇದು ಮಾಡ್ದಂಗಲ್ವ, ಅದಕ್ಕೋಸ್ಕರ. ಜಗಜ್ಜೀವನ್ ರಾಮ್ ನಗರದಲ್ಲಿದ್ದೀನಿ. ಇಲ್ಲಿ ಜನ ಎಲೆಕ್ಷನ್ ಬಗ್ಗೆ, GB ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ ಬೇಕು, ಎಲೆಕ್ಷನ್ ಬೇಡ ಅನ್ನೋದಕ್ಕೆ ಆಗಲ್ವಲ್ಲ. ಎಲೆಕ್ಷನು ಪ್ರಜಾಪ್ರಭುತ್ವ ಇರಲೇಬೇಕು. ಅದರಿಂದ ಎಲೆಕ್ಷನು ಇದು ಗ್ಯಾರಂಟಿ ಇಲ್ದಂಗೆ ಆಗ್ಬಿಟ್ಟಿದೆ ಜನಕ್ಕೆ, ವೋಟರ್ಗೆ.
ಏನಾಗಿದೆ ಈ ಡೇಟು ಬರುತ್ತೆ ಮತ್ತೆ ಮುಂದೆ ಹೋಗುತ್ತೆ. ಈ ಥರ ಆಗೋದ್ರಿಂದ ಯಾರೂ ಜನದ ಬಗ್ಗೆ ಇದು ಕಾಳಜಿನೇ ಇಡ್ತಾ ಇಲ್ಲ. ತುಂಬ ಕೆಲಸಗಳೆಲ್ಲ ಎಲ್ಲ ರೀತಿಯಲ್ಲಿ ಪೆಂಡಿಂಗ್ ಇದೆ. ಎಲೆಕ್ಷನ್ ಆಗಿದ್ರೆ ಒಳ್ಳೇದೇ ಮೇಡಮ್, ಮುಂದಕ್ಕೆ ಏನಾಗುತ್ತೆ ನೋಡೋಣ ಮೇಡಮ್. ಬೇಕು ಮೇಡಮ್, ಅವರಿದ್ರೇ ಮೇಡಮ್ ಸ್ವಲ್ಪ ಗಲ್ಲಿಗಳಲ್ಲಿ ಏನಾಗಿರೋದು ಸ್ವಲ್ಪ ಮಾಡೋಕ್ಕೆ ತೊಂದರೆ ಇದ್ರೂ ಅವ್ರ ಹತ್ರ ಎಲ್ಲ ಕರೆಕ್ಟಾಗಿರ್ತದೆ ಮೇಡಮ್. ಏನೂ ವ್ಯವಸ್ಥೆ ಇಲ್ಲ ಮೇಡಮ್, ರೋಡು ಸ್ವಲ್ಪ ಕ್ಲೀನಾಗಿ ಮಾಡಿಸ್ಬೇಕು ಮೇಡಮ್. ರೋಡ್ ಸ್ವಲ್ಪ ಮಾಡಿಸ್ಬಿಟ್ಟು ನೀರು ಗಲ್ಲಿಯಲ್ಲಿ ನೀರು ಬರೋಂಗೆ ಮಾಡಿಕೊಡ್ಬೇಕು ಮೇಡಮ್. ಕೇಳಿದ್ರಲ್ಲ, ಇಡೀ ಚಾಮರಾಜಪೇಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರೌಂಡ್ಸ್ ಹಾಕಿದಾಗ ಜನರಿಂದ ಅಭಿಪ್ರಾಯ ವ್ಯಕ್ತ ಆಗಿದ್ದು GBA ಎಲೆಕ್ಷನ್ ಮಾಡಬೇಕು ಅಂತ. ಯಾಕಂದ್ರೆ ಇಡೀ ಕ್ಷೇತ್ರದಲ್ಲಿ ಬಹುತೇಕ ಕಡೆ ರಸ್ತೆ ಸರಿ ಮಾಡಿಲ್ಲ, ಕಸವನ್ನ ಎತ್ತಿಲ್ಲ, ಕುಡಿಯೋದಕ್ಕೆ ಸರಿಯಾದಂತಹ ನೀರಿನ ವ್ಯವಸ್ಥೆ ಇಲ್ಲ, ಮೋರಿ ಕ್ಲೀನ್ ಮಾಡಿಲ್ಲ. ಈ ರೀತಿಯ ಸಾಲು ಸಾಲು ಸಮಸ್ಯೆಗಳಿವೆ. ಪ್ರತಿ ಸಮಸ್ಯೆಗೂ ಕೂಡ ನಾವು ಕ್ಷೇತ್ರದ ಜನಪ್ರತಿನಿಧಿಯನ್ನ MLA ಅನ್ನ ಹುಡ್ಕೊಂಡು ಹೋಗಕ್ ಆಗೋದಿಲ್ಲ. ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗಬೇಕು ಅಂತ ಅಂದ್ರೆ ಒಬ್ಬ ಕಾರ್ಪೊರೇಟರ್ ಇರಬೇಕು. ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತೀವಿ, ಆ ಮೂಲಕ ಪರಿಹಾರ ಸಿಗುತ್ತೆ ಅನ್ನುವಂತಹ ಭರವಸೆಯಲ್ಲಿ ಕ್ಷೇತ್ರದ ಜನರಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.